ನಮಸ್ಕಾರ ಪ್ರಿಯ ಸ್ನೇಹಿತರೆ, ವಿಸ್ಮಯ ಸ್ನೇಹಲೋಕ ಚಾನೆಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಈ ಕಥೆಯನ್ನು ಶುರು ಮಾಡೋಣ. ಒಂದು ಹಸಿರು ತೋಟದ ಪಕ್ಕದಲ್ಲಿರುವ ಸಣ್ಣ ಮನೆಯಲ್ಲಿ ಹಾಲಿನಂತೆ ಬೆಳ್ಳಗಿರೋ ಮನಿ ಎಂಬ ಬೆಕ್ಕು ವಾಸ ಮಾಡುತ್ತಿದ್ದ. ಮನಿ ತುಂಬಾ ಕುತೂಹಲ ಮತ್ತು ಆಟದ ಮನಸ್ಸುಳ್ಳವನು. ದಿನವೆಲ್ಲ ಏನಾದರೂ ಹೊಸದನ್ನು ಹುಡುಕೋದು, ಆಟವಾಡೋದು, ಇದು ಅವನ ದಿನಚರಿ. ಒಂದು ಬಿಸಿ ಬೆಳಿಗ್ಗೆ ಕಿಟಕಿಯ ಬಳಿ ಕುಳಿತ ಮನಿಗೆ ಒಂದು ಬಣ್ಣ ಬಣ್ಣದ ಚಿಟ್ಟೆ ಪಾರಾಗುತ್ತಿರುವುದನ್ನು ಕಂಡು ಮಿಯಾಮ್, ಇದನ್ನು ಹಿಡಿಯೋಣ ಎಂಡಿಕೊಂಡನು. ಅವನಿಂದ ಕಿಟಕಿಯ ಕವಾಟ ಒಮ್ಮೆ ತಳ್ಳಿ ತೋಟಕ್ಕೆ ಜಿಗಿದ. ಚಿಟ್ಟೆ ಹಾರಿ ತಪ್ಪಿಸಿಕೊಂಡಿತು. ಅವನು ಚಿಟ್ಟೆ ಹಿಂದೆ ಓಡಿದ, ಗಿಡಗಳೊಳಗೆಲ್ಲ ಜಿಗಿದಾಡಿದ, ಜೂಲ ಕೆಳಗೆ ನುಸುಳಿ ಬಂದು ಓಡಿದ. ಆದರೆ ಏನು? ಅವನು ಒಂದು ಕಲ್ಲು ಕೂಡಿರುವ ಕೆಸರುಕೊಳದೊಳಗೆ ಬಿದ್ದ. ಮಿಯಾಮ್, ನಾನೇಕೆ ಕಪ್ಪಾಗಿದ್ದೀನಿ ಎಂದು ಮನಿ ಅಂದುಕೊಂಡ. ಆಮೇಲೆ ಮನೆಯಲ್ಲಿ ಹಾಲಿನ ಬಟ್ಟಲನ್ನು ನೋಡಿದ. ಕಿಟಕಿಯಿಂದ ಒಳಬಂದ ಮನಿ ಸರಾಗವಾಗಿ ಮೇಜಿನ ಮೇಲೆ ಹತ್ತಿದ. ಪರ್ಫೆಕ್ಟ್, ಮಜಾ ಎಂದು ಹಾಲು ಕುಡಿಯಲು ಶುರು ಮಾಡಿದ. ಆದರೆ ಏನಾಯ್ತು ಗೊತ್ತಾ? ಬಟ್ಟಲು ಜಾರಿ ಹಾಲು ಚೆಲ್ಲಿತು. ಮನಿ, ಮತ್ತೇನು ನಿನ್ನ ಕತೆ ಎಂದು ಅಮ್ಮ ಗದರಿದರು. ಅವನು ಓಡಿದ. ಕೆಸರಿನಿಂದ ತುಂಬಿದ ಕಾಲಿನ ಗುರುತು ಎಲ್ಲೆಲ್ಲೂ. ಸೋಫಾ, ಪಿತೂರಿಯಲ್ಲಿ ಹತ್ತಿದ. ಪಿತೂರೆಯ ಮೇಲೆ ಹತ್ತಿ ಮೇಲಕ್ಕೆ ಹಾರಿದ. ಮನೆಯೆಲ್ಲ ಗಲೀಜು ಮಾಡಿದ. ಅಮ್ಮನಿಗೆ ಮನಿ ಎಂದರೆ ತುಂಬಾ ಪ್ರೀತಿ. ಅದಕ್ಕಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯನ್ನು ಮುದ್ದಾಡಿದರು. ಸಂಜೆ ಹೊತ್ತಿಗ ಮನಿ ತನ್ನ ಹಾಸಿಗೆಯೊಳಗೆ ಮಲಗಿ ಮಿಮ್ಮಿ ನಿದ್ರೆ ಮಾಡುತ್ತಿದ್ದ. ಮನೆಯ ತುಂಟಾಟ ದಿನದಂತ್ಯದಲ್ಲಿ ಎಲ್ಲರ ಮುಖದಲ್ಲಿ ನಗು ತಂದಿತು. ಯಾಕಂದರೆ ಮನಿ ಇಲ್ಲದಿದ್ದರೆ ಮನೆ ನಿಶ್ಶಬ್ದವಾಗುತ್ತಿತ್ತು. ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.